ಧ್ರುವ ಸರ್ಜಾ ಹಾಗೂ ಜೋಗಿ ಪ್ರೇಮ್ ಅವರ ಕಾಂಬಿನೇಷನ್ ನಲ್ಲಿ ಬರುತ್ತಿರುವ ಮೊದಲ ಪ್ಯಾನ್ ಇಂಡಿಯಾ ಸಿನಿಮಾ ಕೇಡಿ 4 ವರ್ಷಗಳ ಹಿಂದೆನೆ ಈ ಸಿನಿಮಾ ಸೆಟ್ಟಿರಿತ್ತು. ಆದ್ರೆ ಈಗ ಏಪ್ರಿಲ್ 30ರಂದು ಕೇಡಿ ಜೊತೆ ಕಾಲ ಭೈರವ ಕೂಡ ಬರ್ತಿದ್ದಾನೆ. ಅಂದ್ರೆ ಈ ಸಲ ಸೌಂಡ್ ಸ್ವಲ್ಪ ಜಾಸ್ತಿನೇ ಇರುತ್ತೆ ಅಂತ ನಮ್ಮ ಟ್ರೇಡ್ ಪಂಡಿತರು ಹೇಳ್ತಿದ್ದಾರೆ. ಧ್ರುವ ಸರ್ಜಾ ಜೋಗಿ ಪ್ರೇಮ್ ಅವರಿಗೆ ಈ ಸಿನಿಮಾ ಗೆಲ್ಲೋದು ತುಂಬಾನೇ ಮುಖ್ಯ. ಈಗಿರುವಾಗ ಇನ್ನೂ ಈ ಸಿನಿಮಾದ ಪ್ರಮೋಷನ್ ಶುರು ಮಾಡಿಲ್ಲ. ಮಿನಿಮಮ್ 15 ದಿನಗಳು ಈ ಸಿನಿಮಾದ ಪ್ರಚಾರ ಮಾಡಲೇಬೇಕು. ಏಪ್ರಿಲ್ 30ರಂದು ರಾಮ್ ಚರಣ್ ಅವರ ಪೆದ್ದಿ ಸಿನಿಮಾ ರಿಲೀಸ್ ಆಗ್ಬೇಕಾಗಿತ್ತು. ಈಗ ಆ ಸಿನಿಮಾ ಕೂಡ ಪೋಸ್ಟ್ ಪೋನ್ ಮಾಡ್ಕೊಂಡಿದ್ದಾರೆ. ಇದು ಕೆಡಿ ಸಿನಿಮಾಗೆ ಪ್ಲಸ್ ಪಾಯಿಂಟ್ ಆದ್ರೂ ಕೂಡ ಅದೇ ಏಪ್ರಿಲ್ 30ರಂದು ಧನುಷ್ ಅವರ ಕಾರ ಸಿನಿಮಾ ರಿಲೀಸ್ ಮಾಡ್ತಿದ್ದಾರೆ. ಇದೇನು ದೊಡ್ಡ ಮ್ಯಾಟರ್ ಅಲ್ಲ ಬಿಡಿ. ಕಿಚ್ಚ ಸುದೀಪ್ ಅವರು ತಮ್ಮ ಸ್ಟಾರ್ಡಮ್ ಪಕ್ಕಕ್ಕಿಟ್ಟು ಯುವ ನಟ ಧ್ರುವ ಜೊತೆ ಈ ಸಿನಿಮಾದಲ್ಲಿ ಒಂದು ಕ್ಯಾಮಿಯೋ ರೋಲ್ ಮಾಡ್ತಿದ್ದಾರೆ. ಅಂದ್ರೆ ಕಾಲ ಭೈರವ ಎಂಬ ಪಾತ್ರನ ಜೋಗಿ ಪ್ರೇಮ್ ಅವರು ಪವರ್ಫುಲ್ ಆಗಿ ಬರ್ಕೊಂಡಿರ್ತಾರೆ ಎಂಬ ನಂಬಿಕೆ ನನಗಿದೆ. ಕಿಚ್ಚ ಸುದೀಪ್ ಅವರಿಗೆ ಶತ್ರುಗಳ ಸಂಖ್ಯೆ ಜಾಸ್ತಿ ಇದ್ದಾರೆ. ಇವರಿಬ್ರು ಒಂದೇ ಸಿನಿಮಾದಲ್ಲಿ ಕಾಣಿಸ್ಕೊಳ್ತಿದ್ದಾರೆ ಅಂದ್ರೆ ಇನ್ನೂ ತಿಕ್ಕ ಉರ್ಕೊಂಡಿರ್ತಾರೆ. ಈಗಾಗಲೇ ಕನ್ನಡ ಚಿತ್ರರಂಗದಲ್ಲಿರುವ ಸೋ ಕಾಲ್ಡ್ ಹೀರೋಗಳು ಒಂದೆರಡು ಹಿಟ್ಟು ಸಿನಿಮಾಗಳು ಕೊಟ್ಟು ಪರಭಾಷೆಯ ಕಡೆಗೆ ಮುಖ ಮಾಡ್ತಿದ್ದಾರೆ. ಈಗಿರುವಾಗ ಕಿಚ್ಚ ಸುದೀಪ್ ಅವರು ತನ್ನೊಬ್ಬ ಸೂಪರ್ ಸ್ಟಾರ್ ಅನ್ನೋದು ಮರೆತು ಕೆಡಿ ಚಿತ್ರತಂಡದ ಜೊತೆ ನಿಂತಿದ್ದಾರೆ. ಕೆಡಿ ಬರೀ ಧ್ರುವ ಸರ್ಜಾ ಪ್ರೇಮ್ ಅವರ ಸಿನಿಮಾ ಮಾತ್ರ ಅಲ್ಲ, ಕಿಚ್ಚ ಸುದೀಪ್ ಅವರ ಸಿನಿಮಾ ಕೂಡ. ಈ ಸಲ ಯಾರು ಬಂದ್ರು ಕೆಡಿನ ತಡೆಯಕ್ಕಾಗಲ್ಲ. ಜೋಗಿ ಪ್ರೇಮ್ ಅವರ ಸಿನಿಮಾಗಳು ಅಂದ್ರೆ ಮಿನಿಮಮ್ ಗ್ಯಾರಂಟಿ ಕೊಡಬಹುದು. ಸಿನಿಮಾದಲ್ಲಿ ಒಳ್ಳೆ ಕಂಟೆಂಟ್ ಇದ್ರೆ ಮಾತ್ರ ಈ ಸಲ ಕೆಡಿ ಬ್ಲಾಕ್ ಬಸ್ಟರ್ ಇಟ್ಟೊಡೆಯುತ್ತೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಶಿವರಾಜ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.